ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಸರ್ವೆ ಮತ್ತೆ ಕೂಡ ಪ್ರಾರಂಭವಾಗಿದೆ. ಕಳೆದ 5 ದಿನಗಳಿಂದ ಕೂಡ ನಿರಂತರವಾಗಿ ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಲ್ಲಿ ಏನ್ ಪಾದಚಾರಿಯನ್ನ ಒತ್ತುವರಿಯನ್ನು ಮಾಡಿಕೊಂಡು ಅಂಗಡಿ ಮುಗ್ಗಟ್ಟುಗಳನ್ನು ಇಟ್ಕೊಂಡಿದ್ರು ಅವೆಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸ ಜಿಬಿಐ ಅಧಿಕಾರಿಗಳಿಂದ ಶುರುವಾಗಿದೆ. ಸದ್ಯಕ್ಕೆ ಬೆಂಗಳೂರು ಪಶ್ಚಿಮ ಮತ್ತೆ ಕೇಂದ್ರ ವಲಯದಿಂದಲೂ ಕೂಡ ಏನು ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಸದ್ಯ ಏನ್ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿರುವಂತ ಏನ್ ಕೆಪಿಟಿಸಿಎಲ್ ಮುಂದೆ ಹಾಗೂ ಅದೇ ರೀತಿಯಲ್ಲಿ ಕೂಡ ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸುಮಾರು 20ಕ್ಕೂ ಹೆಚ್ಚು ಅಂಗಡಿಗಳು ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ರು. ಊಟ ಆಗಿರ್ಬೋದು, ಹೋಟೆಲ್ ಮತ್ತೆ ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಮತ್ತೆ ಫ್ರೂಟ್ಸ್ ಚಾಟ್ಸ್ ಅಂಗಡಿ ಎಲ್ಲವನ್ನು ಕೂಡ ಇಟ್ಕೊಂಡಿದ್ರು. ಮತ್ತೆ ಪಾನಿಪುರಿ, ಬೇಲ್ಪುರಿ ಸೇರಿದಂತೆ ಏನು ಒಂದಷ್ಟು ಚಪ್ಪಲಿ ಹೊಲಿಯುವಂತಹ ಅಂಗಡಿಗಳು ಕೂಡ ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಇತ್ತು. ಈ ಒಂದು ಅಂಗಡಿಗಳನ್ನ ಒಂದು ಸ್ವಯಂ ಪ್ರೇರಿತರಾಗಿ ಅವರೇ ತೆರವನ್ನ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಜಿಬಿಐ ಅಧಿಕಾರಿಗಳು ಅನುಮತಿಯನ್ನ ಕೊಟ್ಟಿದ್ರು. ಈ ಅನುಮತಿಯ ಮೇರೆಗೆ ಅಂಗಡಿ ಮಾಲೀಕರೇ ಸ್ವಯಂ ಪ್ರೇರಿತವಾಗಿ ಎಲ್ಲವನ್ನು ಕೂಡ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಸಹಕಾರವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಯಾರಾದರೂ ಒತ್ತುವರಿ ತೆರವಿಗೆ ಅಡ್ಡಿಯನ್ನ ಪಡಿಸಿದ್ರೆ ಅವರಿಗೆ ದೊಡ್ಡ ಮಟ್ಟದ ದಂಡವನ್ನ ವಿಧಿಸಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಉಸ್ತುವಾರಿ ಸಚಿವರಾದಂತ ಕೃಷ್ಣಬೈರೇಗೌಡ ಕೂಡ ಸೂಚನೆ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಯಾರು ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸುತ್ತಿಲ್ಲ. ಅವರೇ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಜನ ತೆರವನ್ನ ಮಾಡ್ತಿದ್ದಾರೆ. ತೆರವು ಏನಾದರೂ ಮಾಡಿಲ್ಲ ಅಂತಂದ್ರೆ ಜಿಬಿಐ ಅಧಿಕಾರಿಗಳಿಂದಲೇ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಈಗ ಇದೇ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಹಕಾರವನ್ನ ಮಾಡ್ತಿದ್ದಾರೆ. ಒಂದಷ್ಟು ಕಡೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತು. ಯಾಕೆ ಅಂತಂದ್ರೆ ಅವರು ಸುಮಾರು 35-40 ವರ್ಷಗಳಿಂದ ನಾವು ಇದನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಿದ್ದೇವೆ. ಈಗ ಏಕಾಏಕಿಯಾಗಿ ಬಂದು ಒತ್ತುವರಿ ತೆರವನ್ನ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು, ನಾವು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಮತ್ತೆ ನಾವು ಯಾವ ರೀತಿಯಾಗಿ ಇಎಂಐಗಳನ್ನು ಕಟ್ಟಬೇಕು, ಮತ್ತೆ ಲೋನ್ಗಳನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಳಲನ್ನ ತೋಡ್ಕೊಂಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಕ್ಯಾರೆ ಅನ್ನದ ಅನುಮತಿಯನ್ನು ಕೂಡ ಕೊಡದೆ ಜಿಬಿಐ ಅಧಿಕಾರಿಗಳು ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ಕೂಡ ಕೊಟ್ಟಿದೆ. ಯಾಕೆ ಅಂತಂದ್ರೆ ಎಲ್ಲಿ 90% ಎಲ್ಲೂ ಕೂಡ ಪಾದಚಾರಿಗಳು ಓಡಾಡೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಗರಗಳು ನಿರ್ಮಾಣ ಆಗಿವೆ. ಎಲ್ಲ ಕಡೆ ಕೂಡ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿಯನ್ನು ಮಾಡಿಕೊಂಡು ಆ ಒತ್ತುವರಿಯನ್ನ ತೆರವು ಮಾಡಲೇಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗಡುವನ್ನ ನೀಡಿತು. ಆ ಗಡುವಿನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಏನ್ ಪ್ರಮುಖ ರಸ್ತೆ ಮತ್ತೆ ಮುಖ್ಯ ರಸ್ತೆ ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಪಾದಚಾರಿಗಳನ್ನ ಒತ್ತುವರಿಯನ್ನು ಮಾಡಿದ್ರು ಒತ್ತುವರಿ ತೆರವನ್ನ ಮಾಡಿ ಕ್ಲೀನ್ ಆಗಿರುವಂತಹ ಪಾದಚಾರಿ ಮಾರ್ಗವನ್ನ ರಿಪೋರ್ಟ್ ಕೊಡುವಂತ ಜವಾಬ್ದಾರಿ ನಗರ ಪಾಲಿಕೆಗೆ ಇದೆ. ಇದೇ ಕಾರಣಕ್ಕಾಗಿ ಎಲ್ಲ ಕಡೆ ಕೂಡ ಒತ್ತುವರಿ ತೆರವು ಆಗ್ತಿದೆ. ಇನ್ನೂ ಎಷ್ಟು ದಿನಗಳ ಕಾಲ ಇದೇ ರೀತಿಯಲ್ಲಿ ಕೂಡ ಒತ್ತುವರಿ ತೆರವು ಮುಂದುವರಿಯುತ್ತೆ, ಏನೆಲ್ಲ ಆಕ್ಷೇಪಗಳು ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಲಂಡಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.